ಉತ್ತರ ಕನ್ನಡದಲ್ಲಿ ನಿರ್ವಸಿತರು, ಬಡವರು ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೆರಳಾಗಿ ನೆರವಿಗೆ ಬಂದಿದೆ. ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಪರಿಶಿಷ್ಟ ವರ್ಗ ಮತ್ತು ನಿರ್ವಸಿತರಿಗೆ ಕೇಂದ್ರದ ಯೋಜನೆಯಡಿ ಆರ್ಥಿಕ ನೆರವು ದೊರೆತಿದ್ದು, ಮನೆ ಇಲ್ಲದವರು ಸುಸಜ್ಜಿತ ಮನೆ ನಿರ್ಮಿಸಿಕೊಂಡು ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯ ಗೌಡ, ನೆರೆ ಮತ್ತು ಪ್ರವಾಹಗಳಿಂದ ಬಹಳ ವರ್ಷಗಳ ಹಿಂದೆಯೇ ಮನೆ ಹಾಳಾಗಿತ್ತು. ಹೊಸ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕವಾಗಿ ಶಕ್ತಿ ಇಲ್ಲದ ನಮಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಅನುದಾನದ ನೆರವು ದೊರಕಿದ್ದು, ಸುಸಜ್ಜಿತ ಮನೆ ನಿರ್ಮಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಮನೆಯನ್ನು ಕೇಂದ್ರ ಸರ್ಕಾರದಿಂದ ಒಳ್ಳೆ ಯೋಜನೆ ಆಯಿತು, ನಮಗೆಲ್ಲರಿಂದ ಉಪಯೋಗವಾಯಿತು. ಮತ್ತೋರ್ವ ಫಲಾನುಭವಿ ದೇವಿ ಹುಲಸ್ವಾರ, ಮನೆ ಇಲ್ಲದೆ ಪ್ರತಿ ಮಳೆಗಾಲದಲ್ಲಿ ಸಾಕಷ್ಟು ಸಂಕಷ್ಟ ಎದುರಿಸಬೇಕಿತ್ತು. ಕೇಂದ್ರದ ಯೋಜನೆಯಿಂದ ಈ ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಏನೂ ತೊಂದರೆ ಇಲ್ಲ, ಸುಖವಾಗಿದ್ದಾರೆ. ನಾವೀಗ ತುಂಬ ಹೆಲ್ಪ್ ಆಯಿತು. ಒಳ್ಳೆ ಯೋಜನೆ ಇದು, ಎಲ್ಲರಿಗೂ ಬಾಕಿಯರಿಗೂ ಎಲ್ಲರಿಗೂ ಸಹಾಯ ಆಗಬೇಕು ಅಂತ ನಾನು ಬೇಡ್ಕೊಳ್ತೇನೆ. ಇನ್ನೋರ್ವ ಫಲಾನುಭವಿ ಬಿಬಿ ಹಫ್ಸಾ, ಹಳೆಯ ಮನೆ ಶಿಥಿಲವಾಗಿತ್ತು. ಹೊಸ ಮನೆಯ ನಿರ್ಮಾಣಕ್ಕೆ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದೆವು. ಸರ್ಕಾರ ಮನೆಯ ನಿರ್ಮಾಣಕ್ಕೆ ಅನುದಾನ ನೀಡಿ ನೆರವಿಗೆ ಬಂದಿದೆ ಎಂದರು. अच्छे हमारे वास्ते बहुत अच्छे, गरीब लोगों के वास्ते बहुत अच्छे मदद वगैरह करते हैं. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್, ನಿರ್ವಸಿತರಿಗೆ ಮನೆ ನೀಡುವಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮನೆ ನಿರ್ಮಿಸಿಕೊಳ್ಳಲು ಅಗತ್ಯ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. 15 ಮನೆಗಳನ್ನು ಈಗಾಗಲೇ ನಾವು ಆಯ್ಕೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ನಿಯಮಾನುಸಾರ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ನಿಗದಿತ ಗುರಿಯನ್ನು ತಲುಪೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ.